ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನಂದಿನಿ, ಮಲೆನಾಡ ಮಲ್ಲಿಗೆ ಅಡುಗೆ ಚಾನಲ್ನಿಂದ. ಸ್ನೇಹಿತರೆ, ಇವತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಾಸಿವೆ ಏನು ಇಲ್ಲದೆ ಇದ್ರೂ ಸಹ ಒಂದು ಬೆಳಗಿನ ತಿಂಡಿಯನ್ನು ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತೇನೆ. ಸರಿ, ಹಾಗಿದ್ರೆ ಬನ್ನಿ ಅದನ್ನು ಮಾಡೋದು ಹೇಗಂತೇಳಿ ನೋಡ್ಕೊಳ್ಳೋಣ. ಇದು ತುಂಬ ರುಚಿಯಾಗಿಯೂ ಸಹ ಇರುತ್ತೆ. ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಈಗ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ. ನೀವು ಯಾವುದಾದ್ರೂ ಮನೇಲಿರುವಂತಹ ಎಣ್ಣೆನೇ ಹಾಕ್ಕೊಳ್ಬಹುದು. ನಾನು 2 ಚಮಚ ತುಪ್ಪನ ಅದಕ್ಕೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಬೇಕಂತ ಏನಿಲ್ಲ, ಇದು ಆಪ್ಷನಲ್. ತುಪ್ಪ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಇರುತ್ತೆ. ನೀವು ಹಸಿರು ಮೆಣಸಿನ್ಕಾಯಿ ಈಗ ಮನೇಲಿ ಇಲ್ಲ ಅಂತ ಹೇಳಿದರೆ ಒಣಮೆಣಸಿನ್ಕಾಯಿನೂ ಸಹ ಹಾಕಿ ನಾವು ಮಾಡ್ಕೊಳ್ಬಹುದು. ಈಗ ಅದೊಂದು ಸ್ವಲ್ಪ ಫ್ರೈ ಆದ ನಂತರ ನಾನು ಈರುಳ್ಳಿನ ಹಾಕಿದ್ದೇನೆ. ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊನ ಹಾಕಿದ್ದೇನೆ. ಇದು ಚೆನ್ನಾಗಿ ಕಂದಬೇಕು. ಚೆನ್ನಾಗಿ ಕಂದಿದ್ರೆ ಟೇಸ್ಟ್ ಬರೋದು. ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕಂದಿಸ್ಕೋಬೇಕಾಗತ್ತೆ. ಈಗ ನಾನು ಒಂದು 5 ಟೇಬಲ್ ಸ್ಪೂನ್ನಷ್ಟು ಹೆಸರುಬೇಳೆನ ತೊಗೊಂಡಿದ್ದೇನೆ. ಈಗ ಅದಕ್ಕೆ ಹೆಸರುಬೇಳೆನ ಹಾಕ್ತಾಯಿದ್ದೇನೆ. ಈಗ ಅದ್ರ ಜೊತೆಲೇ ಇದನ್ನು ಸಹ ಫ್ರೈ ಆಗಬೇಕು. ತುಂಬ ರುಚಿಯಾಗೂ ಸಹ ಇರುತ್ತೆ. ಹೆಸರುಬೇಳೆ ತಂಪಿನ ಒಂದು ಗುಣವನ್ನು ಹೊಂದಿರೋದ್ರಿಂದ ಇದು ತುಂಬ ಬೇಸಿಗೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿ ಇರುತ್ತೆ. ಈಗ ಹೆಸರುಬೇಳೆನೂ ಸಹ ಸ್ವಲ್ಪ ಕಂದಿದೆ. ಈಗ ಸ್ವಲ್ಪ ಅರಿಶಿಣ ಹುಡಿಯನ್ನು ನಾನು ಹಾಕ್ಕೊಳ್ತಾ ಇದ್ದೇನೆ. ಅರಿಶಿಣ ಹುಡಿ 1 ಚಮಚ ಹಾಕ್ಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ ಯಾವುದೇ ರೀತಿಯ ರುಬ್ಬಿ ಹಾಕಿದಂತಹ ಖಾರ ಯಾವುದು ಹಾಕೋದಿಲ್ಲ. ಇದು ಹಾಗೆ ಮಾಡ್ಕೊಳ್ಳುವಂಥದ್ದು. ತುಂಬ ಈಸಿಯಲ್ಲಿ ಮಾಡ್ಕೊಳ್ಬೋದು. ಈಗ ಅದು ಕಂದಾಗಿದೆ. ಈಗ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ನಾವು ಅಕ್ಕಿಯನ್ನು ಹಾಕ್ಕೊಳ್ತೇವೆ ಆ ಅಳತೆಗೆ ನಾವು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾವು ಅಂಗಡಿ ಅಕ್ಕಿ 1 ಲೋಟ ತೊಗೊಂಡ್ರೆ 2 ಲೋಟ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಮನೆ ಅಕ್ಕಿ ತೊಗೊಂಡ್ರೆ 1.5 ಲೋಟ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಚಮಚದಷ್ಟು ಅದರಲ್ಲಿ ನಾನು ಚಕ್ಕೆ, ಲವಂಗ, ಏಲಕ್ಕಿ ಹಾಗೂ ಧನಿಯಾನ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು 1 ಚಮಚನ ಹಾಕ್ತಾ ಇದ್ದೇನೆ. ಈಗ ನಾನು 1.5 ಲೋಟದಷ್ಟು ಅಕ್ಕಿನ ಏನು ತೊಳ್ಕೊಂಡಿದ್ದೆ ಆ ಅಕ್ಕಿನ ಅದಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಬೇರೆ ಯಾವುದೇ ರೀತಿಯ ಮಸಾಲೆನ ಹಾಕೋದಿಲ್ಲ. ಮನೆಯಲ್ಲೇ ಇರುವಂತಹ ಮಸಾಲೆನೇ ಹಾಕಿ ಮಾಡುವಂಥದ್ದು. ಇದಕ್ಕೆ ಬೇಕಂತ ಹೇಳಿದರೆ ಆಲೂಗೆಡ್ಡೆನೂ ಸಹ ಸಣ್ಣದಾಗಿ ಹೆಚ್ಕೊಂಡು ಹಾಕಬಹುದು. ಈಗ ನಾನು ಅಕ್ಕಿ ಹಾಕಿದ್ದೀನಿ. ಇದು ಕುದೀತಾ ಇದೆ. ಈಗ ಏನಿಲ್ಲ, ಇದನ್ನು ಸಿಂಪಲ್ಲಾಗಿ ನಾವು ವಿಷಲನ್ನು ಹಾಕ್ಬಿಟ್ಟು 2 ವಿಷಲ್ ಕೂಗಿಸ್ಬೇಕಾಗತ್ತೆ. ಇದು ತುಂಬ ರುಚಿಯಾಗಿರುತ್ತೆ. ನೀವು ಮೊಸರು ಜೊತೆ ಎಲ್ಲಾದರೂ ತಿನ್ಬೋದು, ಹಾಗೇನೂ ಸಹ ತಿನ್ಬೋದು. ಟಿಫನ್ ಬಾಕ್ಸು ಸಹ ತುಂಬಬಹುದು. ತುಂಬಾ ರುಚಿಯಾಗಿರುವಂತಹ ಈಸಿ ರೆಸಿಪಿ ಇದಾಗಿದೆ. ಈಗ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ಇದನ್ನು ಹಲವಾರು ರೀತಿಯಲ್ಲಿ ನಾವು ಹೆಸರುಬೇಳೆ ಹಾಕಿ ತಿಂಡಿಗಳನ್ನು ಮಾಡ್ಕೊಳ್ಬಹುದು. ಈ ರೆಸಿಪಿನ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು. ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ಸಹ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸ್ನೇಹಿತರೆ.